ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಜಸ್ಟ್ ಇವಾಗ ಎದ್ದಿದ್ದೀನಿ. 9:30 ಇವತ್ತು. ನೈಟ್ ಕೂಡ ನೆನ್ನೆನೂ ಲೇಟಾಗಿ ಮಲಗಿದ್ದು. ಸ್ವಲ್ಪ ಕರೆಂಟ್ ಬೇರೆ ಇರಲಿಲ್ಲ ಯಾಕೋ ಇಲ್ಲಿ ನೆನ್ನೆ ಗೊತ್ತಿಲ್ಲ, ಚಳಿ ಇತ್ತು. ಸೊ ನೆನ್ನೆ ಅಂತೂ ಬಿಸಿಲು ತುಂಬ ಕಡಿಮೆ ಬಿದ್ದಿದ್ದು. ಇವತ್ತೊಂದು ಸ್ವಲ್ಪ ಬಿಸಿಲು ಬಿದ್ದಿದೆ ಆ್ಯಕ್ಚುಲಿ. ಸೊ 9:30 ಎದ್ದು ಇವಾಗ ಫ್ರೆಶ್ ಅಪ್ ಆಗಿ ಇದ್ದೀನಿ. ನಮ್ಮನೇಲಿ ಚಪಾತಿ ಮಾಡಿದ್ದಾರೆ. ಸೊ ಇನ್ನೂ ನಮ್ಮ ಅಕ್ಕ ಮಾಡ್ತಾ ಇದ್ದಾಳೆ ಚಪಾತಿ. ಅಂದರೆ ನಮ್ಮಲ್ಲಿ ಬೇಗ ಯಾರು ಕೆಲಸಕ್ಕೆ ಹೋಗ್ತಾರೋ ಅವ್ರಿಗೆಲ್ಲ ಬೇಗ ಬೇಗ ಮಾಡಿ ಕೊಟ್ಬಿಡ್ತಾರೆ. ನಾವೆಲ್ಲ ಲೇಟಾಗಿ ತಿನ್ನೋದಲ್ವ. ಸೊ ಇವಾಗ ತಿನ್ನೋ ಟೈಮಿಗೆ ಮಾಡ್ತೀವಿ ನಾವು. ಸೊ ತಿಂದು ಇವತ್ತು ರೆಡಿಯಾಗಿ ಸ್ವಲ್ಪ ವಿಡಿಯೋ ಶೂಟ್ಸ್ ಇದೆ. ಅದು ಸ್ಯಾರೀಸ್ದು ಬ್ಲೌಸ್ದೆಲ್ಲ ಇವತ್ತು ವಿಡಿಯೋ ಶೂಟ್ ಮಾಡಬೇಕು. ಸೊ ಅದೆಲ್ಲ ಕೆಲಸ ಇದೆ. ಸೊ ಇವಾಗ ಚಪಾತಿ ತಿಂದು ಫ್ರೆಶ್ ಅಪ್ ಆಗಬೇಕು. ಇದೇ ಇವಾಗ ಈ ಥರ ಸ್ಟಾರ್ಟ್ ಆಗ್ತಿದೆ ಇವತ್ತಿನ ಡೇ. ಸೊ ಬನ್ನಿ ಹೇಗೆ ಹೋಗುತ್ತೆ ಏನು ಅಂತ ನೋಡೋಣ. ನಮ್ಮ ಗುಂಡು ಎದ್ದಿದ್ದಾನೆ. ನಮ್ಮ ಗುಂಡು ಇದ್ದು ಆಟ ಆಡ್ತಿದ್ದಾನೆ ಆಗ್ಲಿಂದನೂ. ತೋರಿಸ್ತೀನಿ ಬನ್ನಿ ಅವನು. ನೋಡಿ ಗೈಸ್, ಬಿಸಿಲಿಗಿದೆ ಇವತ್ತು ಬಿದ್ದಿದೆ. ಇನ್ನೂ ಆಮೇಲೆ ಇನ್ನೂ ಬೀಳುತ್ತೆ ಅನಿಸುತ್ತೆ. ಇವಾಗ ಪರವಾಗಿಲ್ಲ, 9:30 10 ಗಂಟೆ ಹಂಗೆ ಎಷ್ಟು ಬಿದ್ದಿದೆ ಅಂದರೆ ಆಮೇಲೆ ಇನ್ನೂ ಬಿದ್ದಿರುತ್ತೆ ಬಿಸಿಲು. ಇವತ್ತು ನಮ್ಮ ಮನೇಲಿ ಚಪಾತಿ ಮಾಡಿದರು. ಸೊ ನಾನು ಬೇಯಿಸ್ತಾ ಇದ್ದೆ ನಿಂತ್ಕೊಂಡು. ನಮ್ಮ ಅಕ್ಕ ಚಪಾತಿ ಮಾಡಿಕೊಡ್ತಾ ಇದ್ಲು. ಸೊ ಚಪಾತಿ ಎಲ್ಲ ಮಾಡಿ ತಿಂಡಿ ತಿಂದ್ವಿ. ಚಪಾತಿ ಜೊತೆಗೆ ಬೆಂಡೆಕಾಯಿ ಪಲ್ಯ ಮಾಡಿದರು. ತಿಂಡಿ ತಿಂದು ನಮ್ಮ ಅಜ್ಜಿ ಏನೋ ಕುತ್ಕೊಂಡಿದ್ನಲ್ಲ, ಸೊಪ್ಪು ಬಿಡಿಸೋಣ ನೆನ್ನೆ ಸೊಪ್ಪು ತಂದಿದ್ರು. ನೋಡಿದ್ರೆ ನಮ್ಮ ಗುಂಡ ಫುಲ್ಲು ಹೇಗೆ ಹಳ್ಳಿದ್ದಾನೆ ನೋಡಿ, ಇಡೀ ಹಾಲ್ ಹಳ್ಳಿದ್ದ. ಏನಂದು ಮಣ ಅಂತಿದ್ದು ಇಲ್ಲ ಮುಚ್ಚಿಟ್ಕೊಳ್ಳೋದು, ಫ್ಯಾನಿಂದ ಬಂದು ಮುಚ್ಚಿಟ್ಕೊಳ್ಳೋದು. ಗೈಸ್, ಜಸ್ಟ್ ನಾವು ಫ್ರೆಶ್ ಅಪ್ ಆಗಿ ಬಂದೆ. ಸೊ ನಾನು ಹೇಳಿದ್ದೆ ಅಲ್ವಾ ಸನ್ಸ್ಕ್ರೀನ್ ತರಿಸ್ತಾ ಇದ್ದೀನಿ ಅಂತ. ಸೊ ಬಂದಿದೆ, ನಿನ್ನೆ ಬಂತು ಇದು ಆ್ಯಕ್ಚುಲಿ. ಇವತ್ತು ನೋಡೋಣ ಹೇಗಿದೆ ಅಂತ. ಇವತ್ತಿಂದ ಟ್ರೈ ಮಾಡ್ತೀನಿ. ವಿಶ್ಕೇರಿಂದ ನಾನು ತರಿಸಿರೋಂಥದ್ದು. ಸೊ ಇದು ವಿಶ್ಕೇರ್ ಸನ್ಸ್ಕ್ರೀನು ಮತ್ತು ಒಂದು ಇದು ರೋಲ್ ಆನ್ ಬೇಕಿತ್ತು ನನಗೆ. ಸೊ ಅದೊಂದು ತರಿಸಿದ್ದೀನಿ. ಸೊ ನಂಗೆ ಮೇಯ್ನ್ ಬೇಕಾಗಿದ್ದಿದೆ ಸನ್ಸ್ಕ್ರೀನ್. ಯಾಕಂದರೆ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ ಆಲ್ರೆಡಿ. ಬಟ್ ಸನ್ಸ್ಕ್ರೀನು ನನಗೆ ಯಾವುದಾದ್ರೂ ಒಂದು ಚೆನ್ನಾಗಿರೋದು ಸೆಟ್ ಆಗಬೇಕು ಅನ್ನೋ ಥರ ಒಂದು ಚೂಸ್ ಮಾಡ್ತಾ ಇದ್ದೆ. ಅವಾಗಿಂದ ನಾನು ಹುಡುಕ್ತಾನೇ ಇದ್ದೆ. ಸೊ ಫೈನಲಿ ವಿಶ್ಕೇರ್ದ ತರಿಸೋಣ ಅಂದ್ಕೊಂಡು ತರಿಸಿದ್ದೀನಿ. ಸೊ ಈ ಥರ ಇದೆ ಪ್ಯಾಕೇಜಿಂಗ್, ಈ ಥರ ಇದೆ. ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದಕ್ಕೆ ಆ್ಯಕ್ಚುಲಿ ಬರೀ ಸನ್ಸ್ಕ್ರೀನಿಗೆ 500 ರೂಪೀಸ್ ಅಂತ ಇದೆ. ಸೊ ಒಂದು ಸ್ವಲ್ಪ ಕಾಸ್ಟೇ ಇದೆ ಇದೆಲ್ಲ. ಮತ್ತು ಇದು ರೋಲ್ ಆನ್ ಕೂಡ ಅಷ್ಟೇ 400 ರೂಪೀಸ್ ಇದು. ಅವ್ರದ್ದೇ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ, ಅಲ್ಲೇ ಅದರೊಳಗೆ ನಾನು ತೊಗೊಂಡಿದ್ದು. ಬೇರೆ ವೆಬ್ಸೈಟ್ಸಲ್ಲಿ ಕೂಡ ಅವೈಲೇಬಲ್ ಇತ್ತು, ಬಟ್ ಅಫಿಷಿಯಲ್ ಆಗಿ ಇದರೊಳಗೆ ಈ ಪ್ರಾಡಕ್ಟ್ಸ್ ಇತ್ತು. ಮತ್ತು ಅವತ್ತು ಸೇಲ್ ಕೂಡ ಇತ್ತು. ಸೊ ನೀವು ತೊಗೊಳ್ಳೋವಾಗ ನೋಡಿ ತೊಗೊಳ್ಳಿ. ನನಗೇನೋ ಚೆನ್ನಾಗಿದೆ ಅಂತ ಅನಿಸಿದೆ. ಇದು ರಿವ್ಯೂಸ್ ಕೂಡ ನೋಡಿದ್ದೀನಿ, ಯೂಸ್ ಮಾಡಿರೋದು ಅಥವಾ ನಂಗೆ ಗೊತ್ತಿರೋರು ಹೇಳಿರೋದು ಕೂಡ ಚೆನ್ನಾಗಿದೆ ಯೂಸ್ ಮಾಡು ಅಂತ ಹೇಳಿದ್ದಾರೆ. ಸೊ ಆ ಕಾರಣದಿಂದ ವಿಶ್ಕೇರ್ ತೊಗೊಂಡಿದ್ದೀನಿ. ನೋಡೋಣ, ಸನ್ಸ್ಕ್ರೀನ್ ತೊಗೊಂಡಿದ್ದೀನಿ. ಆಲ್ರೆಡಿ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಬಟ್ ಇವಾಗ ಈ ಚಳಿಗೆ ಏನಿದೆ ತುಂಬಾ ಸ್ಕಿನ್ ಡ್ರೈ ಆಗ್ತಿದೆ. ಸೊ ಈ ಥರ ಬಿಟ್ಟರೆ ಸ್ಕಿನ್ ಹಾಳಾಗುತ್ತೆ ಅನ್ನೋ ಒಂದು ಕಾರಣಕ್ಕೇ ಇಲ್ಲ ತೊಗೊಳ್ಳಬೇಕು ಅಂತ ಈ ಸತಿ ತೊಗೊಂಡಿದ್ದೀನಿ. ನೋಡೋಣ, ಇವಾಗ ಇವತ್ತೇ ಯೂಸ್ ಮಾಡ್ತಿರೋದನ್ನ ನೋಡೋಣ ಹೇಗೆ ಇದೆ ಅಂತ. ಅಕಸ್ಮಾತ್ ಚೆನ್ನಾಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಇನ್ನೊಂದು ಸ್ವಲ್ಪ ದಿನ ಆಗಲಿ, ಆಮೇಲೆ ರಿಸಲ್ಟ್ಸ್ನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಕೂಡ. ಇವಾಗ ಇದು ಹಾಕ್ಕೊಂಡು ಸ್ವಲ್ಪ ರೆಡಿಯಾಗಿ ಏನು ಮಾಡೋದು ಏನಂತ ನೋಡೋಣ. ಶೂಟ್ ಮಾಡಬೇಕು ವೀಡಿಯೋಸ್. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಇವಾಗ 2:10 ಆಗಿದೆ ಆಲ್ರೆಡಿ. 2:10 ಅಂದರೆ ಈಗ ನಾನು ರೆಡಿಯಾಗಿ ಊಟ ಮಾಡೋಷ್ಟರೊಳಗೆ 3 o'clock ಆಗಿಬಿಡುತ್ತೆ. 3 to 5 ಆದರೂ ನಾವು ಸ್ವಲ್ಪ ವೀಡಿಯೋಸ್ ಮಾಡಬೇಕು. ಸೊ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋದು ಈಗ. ಸೊ ಈ ಥರ ಯಾವುದೇ ಶೂಟ್ ಮಾಡೋದು ಏನೇ ಇದ್ರೂ ಆಫ್ಟರ್ನೂನ್ ಟೈಮಲ್ಲಿ ಇಟ್ಕೊತೀವಿ. ಸೊ ನಮಗೆ ಬೆಳಕು ಕೂಡ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಗುಂಡೂ ಮಲ್ಕೊಂಡ್ಬಿಟ್ಟಿರ್ತಾನೆ ಊಟ ಮಾಡಿ. ಸೊ ಇಲ್ಲ ಅಂದರೆ ಅವನು ಬಂದು ಎಲ್ಲ ನೋಡೋದು ಮುಟ್ಟೋದು ಏನಾದರೂ ಒಂದು ಮಾಡ್ತಾಯಿರ್ತಾನೆ ಗಿಟ್ಲೆ. ಸೊ ಆ ಕಾರಣದಿಂದ ಅವನು ಮಲಗಿರುವಾಗ ನಾವು ಕೂತ್ಕೊಂಡು ಆರಾಮಾಗಿ ಶೂಟ್ ಮಾಡ್ತೀವಿ. ಸೊ ಇವತ್ತು ಅಷ್ಟೇ ಪ್ಯಾಕಿಂಗ್ದು ಶೂಟ್ ಮಾಡ್ತಾ ಇದ್ದಿದ್ದು. ಸೊ ಈ ಸೀರೆಗಳೆಲ್ಲ ಪ್ಯಾಕ್ ಆಯಿತು. ಸೊ ಪ್ಯಾಕ್ ಆಗಿರೋದು ಯಾವುದೆಲ್ಲ ಆರ್ಡರ್ ಬಂದಿತ್ತು ಅದನ್ನೆಲ್ಲ ಪ್ಯಾಕ್ ಮಾಡಿ ಶೂಟ್ ಮಾಡ್ತಾಯಿದ್ವಿ. ಸೊ ಒಂದು ವೀಡಿಯೋ ನಾನು ಇನ್ಸ್ಟಾಗ್ರಾಮ್ಗೆ ಹಾಕಿದ್ದು ಈಗ ಹಾಕಿರ್ತೀನಿ. ಸೊ ಇದೇ ವಿಡಿಯೋ, ಅದು ಮ್ಯೂಸಿಕ್ ಬೇರೆ ಇದೆ ಅಲ್ಲಿ, ಬಟ್ ನಾನು ಆ ಮ್ಯೂಸಿಕ್ನೆಲ್ಲ ಇಲ್ಲಿ ಹಾಕ್ತಿಲ್ಲ. ಯಾಕಂದರೆ ಯೂಟ್ಯೂಬ್ಗೆ ಹಾಕಿದ್ರೆ ಕಾಪಿರೈಟ್ಸ್ ಬರೋ ಇಶ್ಯೂಸ್ ಇರುತ್ತೆ. ಸೊ ಆ ಕಾರಣದಿಂದ ಸೊ ನೋಡ್ತಾ ಇರ್ಬೋದು. ಇದರಲ್ಲಿ ಯಾವುದೇ ಸೀರೆ ಏನೇ ನಿಮ್ಗೆ ಇಷ್ಟ ಆದರೆ ನೀವು ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಬೇಕಂದರೆ ಪ್ರೈಸ್ನೆಲ್ಲ ತಿಳ್ಕೊಬೋದು. ಸೊ ನಿಮಗೂ ಒಂದು ಐಡಿಯಾ ಬರಲಿ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಸೊ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ. ಆ ಕಾರಣದಿಂದ ಸೊ ಅರ್ಧ ದಿನ ಪೂರ್ತಿ ನಮಗೆ ಈ ಒಂದು ಏನು ವೀಡಿಯೋಸ್ ಎಲ್ಲ ಮಾಡ್ತೀವಿ ಅದಕ್ಕೆ ಟೈಮ್ ಹೋಗುತ್ತೆ. ಸೊ ಇವತ್ತು ಹಾಗೆ ಆಯಿತು. ಇದನ್ನೆಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಗೋಯಿತು. ಸೊ
ಇನ್ನು ಈ ವಿಡಿಯೋಸ್ ಮುಗಿಯೋಷ್ಟರೊಳಗೇ 5 ಆಗಿತ್ತು. ಗೈಸ್ ಎಲ್ಲ ಶೂಟ್ ಮುಗಿಸಿದ್ವಿ ಇವಾಗಷ್ಟೇ. 3:30 ಸ್ಟಾರ್ಟ್ ಮಾಡಿದ್ವಿ. ಸೊ 5:15 ಆಗಿದೆ ಆಲ್ಮೋಸ್ಟು. ಸೊ ರೀಲ್ಸ್ ಇತ್ತು 3 ಸ್ಯಾರಿದು ಮತ್ತು 3 ಪ್ಯಾಕಿಂಗ್ದು, ಅಂದರೆ ಏನು ಆರ್ಡರ್ ಬರುತ್ತಲ್ವ, ಸೊ ಅದರ ಪ್ಯಾಕಿಂಗ್ ರೀಲ್ ಕೂಡ 3 ಮಾಡಿದ್ವಿ. 3 ಸ್ಯಾರಿದು ನೋಡಿ, ಚೆಕ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬರ್ತಾ ಇರುತ್ತೆ ಎಲ್ಲ ವೀಡಿಯೋಸು. ಸೊ ಇವಾಗ ಜಸ್ಟ್ ಮುಗಿಸಿ ಹೊಟ್ಟೆ ಹಸಿತಾಯಿತ್ತು. ಸೊ ಇದು ಡಾರ್ಕ್ ಫ್ಯಾಂಟಸಿ ತಂದಿದ್ದು ಮೊನ್ನೆ ಡಿಮಾರ್ಟಿಂದ. ಸೊ ಅದನ್ನ ತಿಂತಾ ಇದ್ದೀನಿ ಇವಾಗಷ್ಟೇ. ಮಕ್ಕಳು ಬರ್ತಾರೆ ಒಬ್ಬೊಬ್ಬರೇ 5:15ಗೆ. ಅದಕ್ಕೆ ಒಂದು ಸ್ವಲ್ಪ ತಿಂದು ಕೂತ್ಕೊಳ್ಳೋಣ ಅಂತ. ಇನ್ನು ಡೈರೆಕ್ಟ್ ಟ್ಯೂಷನ್ ಎಲ್ಲ ಮುಗಿದ ಮೇಲೆ ಏನಾಗುತ್ತೆ ಏನೋ ಒಂಥರ ತೋರಿಸ್ತೀನಿ. ಬಟ್ ಚೆಕ್ ಮಾಡಿ ಪೇಜ್ನ ಎಲ್ಲರೂ ಹೋಗ್ಬಿಟ್ಟು, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ, ಸ್ಯಾರಿ ಕಲೆಕ್ಷನ್ಸು, ನಿಮಗೂ ಇಷ್ಟ ಆಗ್ಬೋದು. ಸೊ ಚೆಕ್ ಮಾಡಿ. ಸೊ ಟ್ಯೂಷನ್ ಮಕ್ಕಳು ಬಂದುಬಿಟ್ರಂತೂ ನಮ್ಮ ಗಂಡಂಗೆ ತುಂಬ ಖುಷಿ. ಕುತ್ಕೊಂಡು ಅವ್ರ ಜೊತೆಗೆ ಏನಾದರೂ ಮಾಡ್ತಾ ಇರ್ತಾನೆ, ಏನಾದರೂ ಬರೀತಾನೆ ಬಂದು ಸ್ವಲ್ಪ ಹೊತ್ತು. ಆಮೇಲೆ ಮತ್ತೆ ಅವ್ರ ಪಾಡಿಗೆ ಅವನು ಒಳಗೆ ಹೋಗಿ ಆಟಾಡ್ತಾನೆ. ಏನು ತಲೆ ಕೆಡಿಸಲ್ಲ ನಮಗೆಲ್ಲ ಆ ಥರ. ಸೊ ಇದು ಈವ್ನಿಂಗಿಗೆ ಮ್ಯಾಗಿ ಮಾಡಿದ್ರು. ಅದಾದಮೇಲೆ ನೈಟ್ ಶೂಟ್ ಮಾಡೋಕ್ಕಾಗಿಲ್ಲ. ಊಟ ನಮ್ಮನೇಲಿ ಇವತ್ತು ಎಗ್ ರೈಸ್ ಮತ್ತು ಹೊರಗಡೆಯಿಂದ ಚಿಕನ್ ತಂದಿದ್ರು. ಸೊ ಇದೇ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.